ದೇಶದಿಂದ ವಿರೋಧ ಪಕ್ಷವನ್ನು ಬಗ್ಗು ಬಡಿಯೋ ಪ್ರಯತ್ನ ನಡೆಸಿದ್ರು. ಅದೇ ರೀತಿ ಇವತ್ತು ತುರ್ತು ಪರಿಸ್ಥಿತಿ ರೂಪದಲ್ಲಿ SIT ಮುಖಾಂತರ ಅಧಿಕಾರಿಗಳನ್ನ ಬಳಸ್ಕೊಂಡು ಬಗ್ಗು ಬಡಿಯುವಂಥ ಪ್ರಯತ್ನ ವಿರೋಧ ಪಕ್ಷ ನಡೀತಾ ಇದೆ. ಯಾವ ಕಾರಣಕ್ಕೂ ಯಶಸ್ವಿ ಆಗಲ್ಲ. ಅದಕ್ಕೋಸ್ಕರ ನಾವು ಇವತ್ತು ವಿರೋಧ ಮಾಡಿದ್ದೀವಿ. ಮಧ್ಯಾಹ್ನ ಏನಾಗುತ್ತೆ ನೋಡಿಕೊಂಡು ಮುಂದಿನ ತೀರ್ಮಾನವನ್ನು ಒಟ್ಟಿಗೆ ಕೂತ್ಕೊಂಡು ರಾಜ್ಯ ಜನದ ಮುಂದೆ ಯಾವ ರೀತಿ ಹೋರಾಟಗಳು ಮಾಡಬೇಕು ಅಂತ ತೀರ್ಮಾನವನ್ನು ಆಮೇಲೆ ನಾವು ತಗೊಂಡಿದ್ದೀವಿ. ನಿಮ್ಮಲ್ಲಿ ನೇರವಾಗಿ ಸಾಕಷ್ಟು ವೇಗವಾಗಿ ಕೋಪ ಮಾಡ್ಕೊಳ್ಳೋದಾಗ್ಲಿ ವಿರೋಧ ಮಾಡೋದಾಗ್ಲಿ ನೀವೇ ಈ ಬಾರಿ ಆ ಪ್ರಮಾಣ ಕಡಿಮೆ ಆಯ್ತಾ ಅಂತ ಮುಜುಗರಕ್ಕೆ ಒಳಗಾಗ್ಬಿಟ್ರೆ ಆಡಿಯೋ ಕೇಳ್ಬಿಟ್ಟು ನೀವೇ ಆಡಿಯೋ ಮಾಡಿದವರು ಕಳ್ಳರು ಸಿಕ್ಕೊಂಡ್ರು. ನೀವು ಲೆಕ್ಕ ಹಾಕೊಳ್ಳಿ. ಆಡಿಯೋ ಬರ್ತಿದ್ದಂಗೆ ಮಾನ್ಯ ಯಡಿಯೂರಪ್ಪನವರು ನಾನು ಮಾತಾಡಿದ್ದು ಹೌದು ಅರ್ಧಂಬರ್ಧ ಮಾಡಿದ್ದಾರೆ ಅಂತ ಸತ್ಯ ಹೇಳಿದ ನಂತರ ಇವತ್ತು ನಮ್ಮ ತಪ್ಪಿತಸ್ಥ ನಾವಲ್ಲ ಅಂತ ರಾಜ್ಯ ಜನಕ್ಕೆ ತೀರ್ಮಾನ ಆಯಿತು. ಈಗ ಯಡಿಯೂರಪ್ಪನವ್ರ ಮಾತನ್ನು ಕದ್ದು ಕೇಳಿಸ್ಕೊಂಡಂಥ ಮುಖ್ಯಮಂತ್ರಿ ಇವತ್ತು ಕಳ್ಳ ಆಗ್ತಾರೆ. ಅದ್ರ ಜೊತೆಗೆ ಅವ್ರು ಏನು ಮಾಡ್ತಾ ಇದ್ದಾರೆ, ಸರ್ಕಾರಿ ಅಧಿಕಾರಿಗಳನ್ನು ಪೊಲೀಸ್ ಅಧಿಕಾರಿಗಳನ್ನ SIT ಮುಖಾಂತರ ದುರ್ಬಳಕೆ ಮಾಡ್ಕೊಂಡಂಥ ಪ್ರಯತ್ನವನ್ನು ನಡೆಸ್ತಾರೆ. ನಮಗೂ ಕಾನೂನು ಗೊತ್ತು, ಕೋರ್ಟು ಕಚೇರಿ ಗೊತ್ತು, ಏನೇನು ಮಾಡಬೇಕು ಆ ಕಾನೂನುಬದ್ಧವಾಗಿ ಹೋರಾಟ ಮಾಡಿಕೊಂಡು ನಾವು ಖಂಡಿತ ಯಶಸ್ವಿ ಆಗ್ತೀವಿ. ಈ ವಿಶ್ವಾಸದಲ್ಲಿ ಇದನ್ನ ಸುಮ್ಮನೆ ಸಿಟ್ಟು ಮಾಡಿಕೊಂಡು ಅದ್ರ ಮುಖಾಂತರ ಗಲಾಟೆ ಮಾಡಬೇಕು ಅಂತ ಉದ್ದೇಶ ಅಲ್ಲ. ಸಿಟ್ಟಿಗೂ ಒಂದು ಕಾರಣ ಇರುತ್ತೆ. ಅದು ಇವತ್ತು ಕಾನೂನುಬದ್ಧವಾಗಿ ಸರ್ಕಾರ ಮಾಡ್ತಿರೋಂಥ ತಪ್ಪನ್ನು ನಾವು ಸಾರ್ವಜನಿಕರ ಮುಂದೆ ತಗೊಂಡೋಗ್ತೀವಿ. ಸರ್ ಫೈನಲಿ ತಪ್ಪಾಗಿದೆ ಅಂತ ಹೇಳಿದ್ರು ಮಾಧುಸ್ವಾಮಿ ಅವರು, ತಪ್ಪಾಗಿದೆ ಬಿಟ್ಬಿಡಿ ಅಂತ. ಸಾಮಾನ್ಯವಾಗಿ ನಿಮ್ಮಲ್ಲೂ ಸಿದ್ಧಾಂತಗಳಿವೆ, ತಪ್ಪಾಗಿದೆ ಅಂದ್ರೆ ಬಿಟ್ಬಿಡ್ಬೇಕು ಅಂತ. ಇಷ್ಟೆಲ್ಲ ಹೇಳಿದ್ರು ಸರ್ಕಾರ ಬಿಡ್ತಿಲ್ಲ. ಸರ್ಕಾರದ ಉದ್ದೇಶ ಏನಿದೆ ಅಂತ ನಿಮ್ಮ ಅರ್ಥ? ನೋಡಿ, ಕಾಂಗ್ರೆಸ್ಸು JDS ಆಂತರಿಕವಾಗಿ ಇನ್ನು ಒಂದಾಗಿಲ್ಲ. SIT ಹಾಕಿರೋದು ಒಂದೇ ಉದ್ದೇಶ, ಕಾಂಗ್ರೆಸ್ನಲ್ಲಿ JDSನಲ್ಲಿರೋಂಥ ವ್ಯಕ್ತಿಗಳು ಕೂಡ ಸಿಕ್ಕೊಳ್ಳಿ. ಈಗ SITನ ಹಾಕೋದ್ರ ಮುಖಾಂತರ ಇಲ್ಲ ಮುಖ್ಯಮಂತ್ರಿನೂ ಶಿಕ್ಷಂಥ ಪ್ರಯತ್ನ ಕಾಂಗ್ರೆಸ್ಸಿಂದ ಆಗ್ಬೋದು, ಅಥವಾ ಕಾಂಗ್ರೆಸ್ನಲ್ಲಿ ಕೆಲವರು ಅದರಲ್ಲಿ ಸಿಕ್ಕೊಂಡಂಥ ಪ್ರಯತ್ನವೂ ಆಗ್ಬೋದು. ಕಾಂಗ್ರೆಸ್ಸು ಮತ್ತು JDSನ ಆಂತರಿಕ ಭಿನ್ನತೆ ಈ SIT ಮುಖಾಂತರ ಹೊರಗೆ ತರೋಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಬಿಟ್ಟರೆ ಏನೇನಿಲ್ಲ. ಮೈತ್ರಿ ಸರ್ಕಾರದ SIT ಅಸ್ತ್ರ ಎಷ್ಟರ ಮಟ್ಟಿಗೆ ಬಳಕೆ ಆಗುತ್ತೆ ಅನ್ನೋದನ್ನ ಇವತ್ತು ತೀರ್ಮಾನ ಮಾಡ್ತೀವಿ, ಹಾಗೂ ಇದಕ್ಕೆ ಎಷ್ಟರ ಮಟ್ಟಿಗೆ ವಿರೋಧ ಮಾಡ್ತೀವಿ ಅನ್ನೋದನ್ನು ನೋಡೋಣ ಅಂತ ಕಾದು ನೋಡೋಣ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಕೆಲಸ ನೀರಿನ ಜೊತೆ ನಂದಿನಿ, ಪಬ್ಲಿಕ್ TV.